ಹಲೋ ಎವ್ರಿವನ್, ನಾನಿವತ್ತು ಪಿಂಕ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಇರೋವಂಥ ಕಾಂಬಿನೇಷನ್ ಸ್ಯಾರಿಗೆ ಹೇಗೆ ಕ್ರೋಶ ಕುಚ್ಚಾಕೋದಂತ ತೋರಿಸಿದ್ದೀನಿ. ಅದಕ್ಕೆ ನಾನು 2 ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಸಣ್ಣದ ಬೀಡ್ ತೊಗೊಂಡಿದ್ದೀನಿ, ಮತ್ತು ದಪ್ಪದ ಸೈಜ್ದು ಒಂದು ಬೀಡ್ ತೊಗೊಂಡಿದ್ದೀನಿ. 2 ಸೇರಿಸಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ. ಮತ್ತು ಕುಚ್ಚಾಕೋಕ್ಕೆ ಅಂತ ನಾನು 12 ನಂಬರ್ ಕ್ರೋಶ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಹಾಕೋದಂತ ನೋಡೋಣ ಬನ್ನಿ. ಫಸ್ಟ್ಗೆ ಸ್ಯಾರಿ ಎಡ್ಜಿಂದ ಲಾಕ್ ಮಾಡ್ಕೊಬೇಕು. ನಾರ್ಮಲಾಗಿ ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಪಿಂಕ್ ಕಲರು, ಗ್ರೀನ್ ಕಲರ್ ಬಾರ್ಡರ್ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ನ ನಾನು ಕುಚ್ಚಾಕೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿ ಎಡ್ಜಿಂದ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಯಾಕಂದರೆ ಕುಚ್ಚಾಕೋಕ್ಕೆ ಅಂತ ನಾನು 2 ಕುಚ್ಚು 3 ಕ್ರೋಶ ಡಿಸೈನ್ ಈ ಥರ ಹಾಕ್ತಾಯಿದ್ದೀನಿ. ಅದರಿಂದ ಸ್ಟಾರ್ಟಿಂಗಲ್ಲೇ 2 ಕುಚ್ಚಿಗೆ ಆಗೋಕ್ಕೆ 5 ಚೈನ್ ಹಾಕ್ಕೊಂಡು 2 ಕುಚ್ಚಿಗೆ ಆಗೋ ಥರ ಹಾಕ್ಕೋತಾ ಇದ್ದೀನಿ. ಚೈನ್ ಹಾಕ್ಕೊಂಡು 2 ಕುಚ್ಚಿಗೂ ನೀಟಾಗಿ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡ್ರೆ ಸಾಕು, ಬೇಕಂದರೆ ಇನ್ನೂ ಒಂದು ಲಾಕ್ ಬೇಕಾದರೆ ಮಾಡ್ಕೋಬೋದು. 2 ಕುಚ್ಚು ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಈಗ 2 ಕುಚ್ಚಿಗೆ ಹಾಕ್ಕೊಂಡಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ದಪ್ಪು ಬೀಡ್ ಇದೆಯಲ್ವಾ, ದಪ್ಪು ಬೀಡ್ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ತಗೊಂಡು ದಪ್ಪು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಟಾಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ನಾಟ್ ಆದಮೇಲೆ 3 ಸಿಂಗಲ್ ನಾಟ್ ಹಾಕ್ಕೋಬೇಕು. 3 ಸಿಂಗಲ್ ನಾಟ್ ಹಾಕೋದ್ರಿಂದ ಡಿಸೈನ್ಗೆ ಮಣಿ ಹಾಕಿದಾಗ ನೀಟಾಗಿ ಗ್ರಿಪ್ಪಾಗಿ ಇರುತ್ತೆ. ಈಗ ಕ್ರೋಶ ಅದರಲ್ಲೇ ಇರಬೇಕು. ಸಣ್ಣ ಬೀಡ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ತೊಗೊಂಡು ಒಳಗಿಂದ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆದಮೇಲೆ ಆವಾಗ ಮಣಿನ ಮತ್ತೆ ಅದಕ್ಕೆ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ತೊಗೊಂಡು ಮಣಿ ಸೇರಿಸಿದಾದ್ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶ ಆದಮೇಲೆ 3 ನಾಟ್ ಹಾಕ್ಕೋಬೇಕು. 3 ನಾಟ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಥ್ರೆಡ್ ತೊಗೊಂಡು ಬೀಡ್ ಮಧ್ಯದಲ್ಲಿಂದ ಮತ್ತೆ ಥ್ರೆಡ್ ತೊಗೊಬಂದು ಅದನ್ನು ಲಾಕ್ ಮಾಡಬೇಕು. ಆಗ ಒಂದು ಪೀಕಾಟ್ ರೆಡಿ ಆಗುತ್ತೆ. ಮತ್ತು ಸೂಜಿನ ಒಳಗಡೆನೇ ಇಟ್ಟಿರಬೇಕು, ತೆಗಿಬಾರ್ದು. ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಸಣ್ಣ ಬೀಡ್ ಹಾಕ್ಕೊಂಡು ಮತ್ತೆ ಬೀಡನ್ನ ಸೂಜಿ ಮೇಲೆ ಒಂದು ಸಿಂಗಲ್ ಥ್ರೆಡ್ ತೊಗೊಂಡು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನಾಟ್ ಹಾಕ್ಕೊಂಡು ಬೀಡ್ ಮಧ್ಯದಿಂದನೇ ಮತ್ತೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಬೀಡನ್ನ ಮಧ್ಯಕ್ಕೆ ಬರೋ ಥರ ಹಾಕ್ಕೋಬೇಕು. ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಮತ್ತು ಬೀಡ್ ಲಾಕ್ ಆಗಿದ್ಮೇಲೆ 3 ಸಿಂಗಲ್ ನಾಟ್ ತೊಗೊಂಡು ಮಣಿ ಮಧ್ಯದಲ್ಲಿ ತೊಗೊಂಡು ಮತ್ತೆ ಈಚೆ ಬಂದು ಲಾಕ್ ಮಾಡ್ಕೋಬೇಕು. ಆಗ ಅದ್ರ ಮೇಲೆ ಪೀಕಾಟ್ ರೆಡಿ ಆಗುತ್ತೆ. ಅದೇ ಥರ ಕಂಟಿನ್ಯೂ ಮಾಡಬೇಕು. ಬೀಡನ್ನ ಯಾವಾಗಲೂ ನಾವು ಸಣ್ಣ ಬೀಡ್ ಹಾಕಬೇಕಂದ್ರೆ ಸೂಜಿನ ತೆಗೆದು, ಅಂದರೆ ಕ್ರೋಶನ ಆಚೆ ತೆಗೆದು ಬೀಡ್ ಹಾಕ್ಕೊಂಡು ಹಾಕೋತೀವಿ. ಆದರೆ ಇದರಲ್ಲಿ ಕ್ರೋಶ ದಾರದೊಳಗಡೆ ಇರಬೇಕಾದ್ರೇ ನಾವು ಬೀಡನ್ನ ಹಾಕ್ಕೋಬೇಕು. ಆದ್ದರಿಂದ ಬೀಡು ಸೆಂಟ್ರಲ್ಲಿ ಬರೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಬೀಡ್ ಮೇಲೆ ಬಂದುಬಿಡುತ್ತೆ. ಅದರಿಂದ
ಬೀಡನ್ನ ನೀಟಾಗಿ ಒಂದು ಲಾಕ್ ಆದಮೇಲೆ ಬೀಡನ್ನ ತಳ್ಳಬೇಕು, ಮತ್ತು ಸೂಜಿ ಮೇಲೆ ಒಂದು ಥ್ರೆಡ್ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ನಿಧಾನಕ್ಕೆ ನೋಡಿ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಇದೇ ಥರನೇ ಮತ್ತೆ ಒಂದು ತೊಗೊಂಡು ಒಂದು ಡಿಸೈನ್ಗೆ, ಇದಕ್ಕೆ ಒಂದು ಆರ್ಚ್ಗೆ, ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಅಂತಾರೆ ಇದನ್ನು, ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ 5 ಬೀಡ್ಸ್ ಬರುತ್ತೆ. ಒಂದು ದಪ್ಪು ಮಣಿ, 5 ಚಿಕ್ಕ ಬೀಡ್ ಬರುತ್ತೆ. 5 ಬೀಡ್ ಆದಮೇಲೆ ಕಂಪ್ಲೀಟ್ ಮಾಡಿಕೊಂಡು ಅದು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. 5 ಬೀಡ್ ಆದಮೇಲೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಧಾನಕ್ಕೆ ತೋರಿಸಿದ್ದೀನಿ ಹೇಗೆ ಹಾಕೋದಂತ ಅಂದ್ಬಿಟ್ಟು, ನಿಧಾನಕ್ಕೆ ನೋಡಿಕೊಂಡು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನಿಧಾನವಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಕ್ರೋಶ ಹಾಕೋಕ್ಕೆ ಬರಲ್ಲ ಅಂದ್ರೂ ಕೂಡ ಒಂದೇ ಸಲಿಗೆ ಬೇಕಂದರೆ ನೀವು ಟ್ರೈ ಮಾಡ್ಬೋದು. ನಿಧಾನಕ್ಕೆ ನೋಡಿದ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನಾನು ಫಾಸ್ಟ್ ಮಾಡಿಲ್ಲ, ಅದಕ್ಕೆ ತುಂಬ ನಿಧಾನಕ್ಕೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋನು ಸ್ಪೀಡ್ ಮಾಡಿಲ್ಲ, ಅದಕ್ಕೆ ನಾನು ಹೆಂಗೆ ಹಾಕಿದ್ದೀನೋ ಅದೇ ಥರನೇ ನಿಧಾನವಾಗೇ ನೋಡಿದ್ರೆ ಸ್ಟಾರ್ಟಿಂಗ್ ಹಾಕೋರಿಗೆ ಈಸಿ ಇರಲಿ ಅಂತ ನಿಧಾನವಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಿಧಾನಕ್ಕೆ ನೋಡಿಕೊಂಡು ಕಲ್ತ್ಕೊಳ್ಳಿ. ಈಸಿಯಾಗೆ ಹಾಕ್ಬೋದು, ತುಂಬ ಕಷ್ಟ ಏನು ಅನಿಸಲ್ಲ. ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಫುಲ್ಲು ಈಗ 5 ಬೀಡ್ಸ್ ಹಾಕಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಳಿಬಾರ್ದು ಸ್ಯಾರಿನ, ಮತ್ತು ಆರ್ಚ್ನೂ ಅಷ್ಟೇ ಎಳಿಬಾರ್ದು. ಅದು ಕಂಪ್ಲೀಟ್ ಆದಮೇಲೆ ಹಿಂಗೆ ಸಮಕ್ಕೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈಗ ನಾನು 3 ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ಸ್ಯಾರಿನ. 3 ಆರ್ಚ್ ಹಾಕಿದ್ಮೇಲೆ, ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ಮೇಲೆ 2 ಕುಚ್ಚಿಗೆ ದಾರ ಬಿಟ್ಟಿದ್ದೀನಿ. ಈಗ ನೋಡಿ, 2 ಕುಚ್ಚು ಹಾಕಿದ್ದೀನಿ ಮಧ್ಯದಲ್ಲಿ ಹೇಗೆ ಬಂದಿದೆ ಅಂತ. ಈ ಥರ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ಲು ನೀಟಾಗಿ ತೆಗ್ದು ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಹಾಕಿದ್ರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.